ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ, ಈ ಒಂದು ಡಾಲರ್ಸ್ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಎವ್ರಿಡೇ ಡೆವಲಪ್ ಆಗ್ತಿದೆ? ಇಂಡಿಯಾದ ಇನ್ಫ್ಲೇಷನ್ 4 ತಿಂಗಳಲ್ಲಿ ಕಮ್ಮಿ ಆಗಿದೆ. ಜನರಿಗೆ ಮತ್ತೆ RBI ಪಾಲಿಸಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದ್ಯಾ? ಇದಾದ್ಮೇಲೆ US ಫೆಡ್ ರೇಟ್ಸ್ ಕಮ್ಮಿ ಮಾಡಿದ್ರು ಕೂಡ ಈಲ್ಡ್ಸ್ ಯಾಕೆ ಜಾಸ್ತಿ ಆಗ್ತಿದೆ? ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ಜಿರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ದೊಡ್ಡ ದೊಡ್ಡ ಹಣಕಾಸಿನ ವಿಷಯ ಆಗಿರ್ಬೋದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾನು ನಿಮ್ಗೆ ತುಂಬಾ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಜನವರಿ 15 ವೆಡ್ನೆಸ್ಡೇ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರದ ಬಗ್ಗೆ ಮಾತಾಡೋಣ. ನೋಡಿ, ಮಾರ್ಕೆಟ್ ನ ಗಮನಿಸ್ತಾ ಇರೋರ್ಗೆ ಇದು ತುಂಬಾ ಇಂಪಾರ್ಟೆಂಟ್. ರೀಸೆಂಟ್ಲಿ ಇಂಡಿಯಾದ ಒಂದು ಇನ್ಫ್ಲೇಷನ್ ಡೇಟಾ ಬಿಡುಗಡೆ ಆಗಿದೆ. ತುಂಬಾ ತಿಂಗಳುಗಳಿಂದ ಬೆಲೆಗಳು ಜಾಸ್ತಿ ಆಗ್ತಿದೆ ಅಂತ ಚಿಂತೆ ಮಾಡ್ತಾ ಇದೀವಿ. ಆದ್ರೆ ಡಿಸೆಂಬರ್ 2024ರಲ್ಲಿ ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ ಅಂದ್ರೆ ಚಿಲ್ಲರೆ ಹಣದುಬ್ಬರ ಕಮ್ಮಿಯಾಗಿ 5.2% ತಲುಪಿದೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಅಂತ ಏನ್ ಕರಿತೀವಿ, ಇದರಿಂದ ನಾವು ಲೆಕ್ಕ ಹಾಕಿದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಇನ್ಫ್ಲೇಷನ್ ಇಂದ ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಜೀವನ ಮಾಡೋಂತ ಖರ್ಚು ಜಾಸ್ತಿ ಆಗುತ್ತೆ. ಜನ, ಬಿಸ್ನೆಸ್ ಮಾಡೋರು ಮತ್ತೆ ಪಾಲಿಸಿ ಮೇಕರ್ಸ್ಗೆ ಇನ್ಫ್ಲೇಷನ್ ಇಂದ ಸ್ವಲ್ಪ ನೆಮ್ಮದಿನೂ ಕೂಡ ಸಿಗುತ್ತೆ. ಆದ್ರೆ ಕೆಲವು ಚಾಲೆಂಜಸ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಕಳೆದ ಕೆಲವು ತಿಂಗಳುಗಳಿಂದ ಇನ್ಫ್ಲೇಷನ್ ತುಂಬಾನೇ ಕಮ್ಮಿ ಆಗ್ತಿದೆ. ಅಕ್ಟೋಬರ್ 2024ರಲ್ಲಿ 6.2% ಇತ್ತು. ಆಮೇಲೆ ನವೆಂಬರ್ ನಲ್ಲಿ ನಾವು ನೋಡಿದಾಗ 5.5%ಗೆ ಇಳಿದೋಯ್ತು. ಮತ್ತೆ ಈಗ ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ 5.2% ಆಗಿದೆ. ಇದು 4 ತಿಂಗಳಲ್ಲಿ ಕಮ್ಮಿ ಆಗಿರೋದು. ಮತ್ತೆ ಫುಡ್ ಪ್ರೈಸಸ್ ಕೂಡ ಕಮ್ಮಿ ಆಗ್ತಿರೋದ್ರಿಂದ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ. ಫುಡ್ ಪ್ರೈಸಸ್ ಹವಾಮಾನ, ಬೆಳೆ ಮತ್ತೆ ಗ್ಲೋಬಲ್ ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಡಿಸೆಂಬರ್ ನಲ್ಲಿ ಫುಡ್ ಇನ್ಫ್ಲೇಷನ್ 7.69%ಗೆ ಇಳಿದಿದೆ. ನವೆಂಬರ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ 8.2% ಇತ್ತು. ಇನ್ನು ವೆಜಿಟೇಬಲ್ಗಳು ಅಂದ್ರೆ ತರಕಾರಿಗಳ ಮೇಲೆ ನಾವು ಬೆಲೆಗಳನ್ನ ನೋಡ್ತಿರ್ಬೇಕಾದ್ರೆ ಇದೆಲ್ಲನೂ ಕೂಡ ತುಂಬಾ ಅಸಾಧ್ಯ ಆಗೋಗಿದೆ. ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಮತ್ತೆ ಆಲೂಗಡ್ಡೆಗಳು, ಈ ತರದ ವಸ್ತುಗಳ ಬೆಲೆ ತುಂಬಾನೇ ಕಮ್ಮಿ ಆಗಿದೆ. ಈ ವಸ್ತುಗಳು ಸಾಮಾನ್ಯವಾಗಿ ಇಂಡಿಯನ್ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ, ಅದಕ್ಕೆ ಅವುಗಳ ಬೆಲೆ ಕಮ್ಮಿ ಆದ್ರೆ ಜನರಿಗೆ ತಕ್ಷಣಕ್ಕೆ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ವೆಜಿಟೇಬಲ್ ಇನ್ಫ್ಲೇಷನ್ ಡಿಸೆಂಬರ್ ನಲ್ಲಿ 26.6%ಗೆ ಇಳಿದಿದೆ. ಇದು 4 ತಿಂಗಳಲ್ಲಿ ಕಮ್ಮಿ ಇರೋದು. ಆದ್ರೆ ಎಲ್ಲಾ ಒಂದು ಫುಡ್ ಪ್ರೈಸಸ್ ಕಮ್ಮಿ ಆಗಿಲ್ಲ ನೋಡಿ. ಎಡಿಬಲ್ ಆಯಿಲ್ಸ್ ಅಂದ್ರೆ ಅಡಿಗೆ ಎಣ್ಣೆ ಅಂತ ಏನ್ ಕರಿತೀವಿ, ಇದರ ಒಂದು ಬೆಲೆ 14.6% ಜಾಸ್ತಿ ಆಗಿದೆ. ಇಂಪಾರ್ಟೆಂಟ್ ಟ್ಯಾರಿಫ್ಸ್ ಮತ್ತೆ ಗ್ಲೋಬಲ್ ಶಾರ್ಟೇಜಸ್ ಇಂದ ಇದು ಹೀಗಾಗಿದೆ ಅಂತ ಹೇಳ್ಬೋದು. ಹಾಗೆ ಮಿಲ್ಕ್ ಮತ್ತೆ ಮೀಟ್ ಕೂಡ ಜಾಸ್ತಿ ಬೆಲೆಗೆ ಮಾರಾಟ ಆಗ್ತಿದೆ ಅನ್ನೋದು ಕೂಡ ರಿಪೋರ್ಟ್ ಪ್ರಕಾರ ಗೊತ್ತಾಗ್ತಾ ಇದೆ. ಫುಡ್ ಪ್ರೈಸಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಕೋರ್ ಇನ್ಫ್ಲೇಷನ್ ಬಗ್ಗೆನೂ ಕೂಡ ಗಮನ ಕೊಡಬೇಕಾಗತ್ತೆ. ನೋಡಿ, ಕೋರ್ ಇನ್ಫ್ಲೇಷನ್ ಅಂತ ಅಂದ್ರೆ ಫುಡ್ ಮತ್ತೆ ಫ್ಯೂಯಲ್ ನ ಬಿಟ್ಟು ಬೇರೆ ವಸ್ತುಗಳ ಬೆಲೆ ಕೂಡ ನೋಡೋದು. ಯಾಕೆ ಅಂತಂದ್ರೆ ಫುಡ್ ಮತ್ತೆ ಫ್ಯೂಯಲ್ ಬೆಲೆ ಬೇಗ ಚೇಂಜ್ ಆಗತ್ತೆ. ಅದಕ್ಕೆ ಕೋರ್ ಇನ್ಫ್ಲೇಷನ್ ನಾವು ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಡಿಸೆಂಬರ್ ನಲ್ಲಿ ಕೋರ್ ಇನ್ಫ್ಲೇಷನ್ 3.6% ಇತ್ತು. ಇದು ಗುಡ್ ನ್ಯೂಸ್. ಯಾಕೆ ಅಂದ್ರೆ ಎಜುಕೇಶನ್, ಹೆಲ್ತ್ ಕೇರ್ ಮತ್ತೆ ಟ್ರಾನ್ಸ್ಪೋರ್ಟ್ ತರದ ವಸ್ತುಗಳ ಬೆಲೆ ಜಾಸ್ತಿ ಆಗಿಲ್ಲ ಅಂತ ಅರ್ಥ. ಈ ಒಂದು ಕೋರ್ ಇನ್ಫ್ಲೇಷನ್ 1 ವರ್ಷದಿಂದ 4% ಗಿಂತ ಕಮ್ಮಿ ಇದೆ. ಅಂದ್ರೆ ಎಕನಾಮಿ ಸ್ಟೇಬಲ್ ಆಗಿದೆ ಅಂತ ಅರ್ಥ ಅಲ್ವಾ? ಕೇರ್ ಎಡ್ಜ್ ರೇಟಿಂಗ್ಸ್ ಪ್ರಕಾರ ಈ ಒಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಅಂತ ಏನ್ ಹೇಳ್ತೀವಿ, ಇದು ಚೆನ್ನಾಗಿ ನಡೀತಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಹಾಗೆ ಖಾರಿಫ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಇನ್ನು ರಾಬಿ ಸೋಯಿಂಗ್ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಡಿಸೆಂಬರ್ ಎಂಡ್ ವರೆಗೂ ನಾವಿಲ್ಲಿ ನೋಡಿದಾಗ ಈ ಒಂದು ರಾಬಿ ಸೋವಿಂಗ್ ಅಂತ ಏನ್ ಹೇಳ್ತೀವಿ, ಇದು 0.5% ಜಾಸ್ತಿ ಆಗಿದೆ. ಹಾಗೆ ಇದು ತುಂಬಾ ಚೆನ್ನಾಗಿ ನಡೀತಿದೆ ಅಂತಾನೂ ಕೂಡ ನಮಗೆ ಗೊತ್ತಾಗುತ್ತೆ. ಇದರಿಂದ ಫುಡ್ ಇನ್ಫ್ಲೇಷನ್ ಇನ್ನೂ ಕೂಡ ಕಮ್ಮಿ ಆಗ್ಬೋದು. ಈ ಹೋಲ್ಸೇಲ್ ಕಡೆ ನಾವು ನೋಡಿದ್ವಿ ಅಂತಂದ್ರೆ ಇಂಡಿಯಾದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಅಂತ ಏನ್ ಕರಿತೀವಿ, ಇದು ನವೆಂಬರ್ ನಲ್ಲಿ 1.89% ಇತ್ತು. ಹಾಗೆ ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ 2.37%ಗೆ ಜಾಸ್ತಿ ಆಗಿದೆ. ಇನ್ನು ಫುಡ್ ಮತ್ತೆ ಟೆಕ್ಸ್ಟೈಲ್ಸ್ ಬೆಲೆ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಹೀಗಾಗಿದೆ ಅಂತ ಇವರೆಲ್ಲರೂ ಕೂಡ ಹೇಳ್ತಿದ್ದಾರೆ. ಆದ್ರೆ ಮಂತ್ ಟು ಮಂತ್ ಬೇಸಿಸ್ ನಲ್ಲಿ ನಾವು ನೋಡಿದಾಗ ಈ WPI ಅಂತ ಏನ್ ಕರಿತೀವಿ 0.38% ಕಮ್ಮಿ ಆಗಿದೆ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮತ್ತೆ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಗಿರೋದ್ರಿಂದ ಇದೆಲ್ಲನೂ ಆಗಿದೆ ಅಂತ ಇವರೇ ಹೇಳ್ತಿರೋದು. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅಂತ ಏನ್ ಕರಿತೀವಿ, ಈ ಒಂದು ನಂಬರ್ಸ್ ನ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇರುತ್ತೆ.
ರೀಸೆಂಟ್ ಆಗಿ ನಡೆದಂತಹ ಮಾನಿಟರಿ ಪಾಲಿಸಿ ಕಮಿಟಿ MPC ಅಂತ ಏನ್ ಕರಿತೀವಿ, ಇದರಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ಪಾಲಿಸಿ ರೆಪೋ ರೇಟ್ ಒಂದು 6.50% ಇಟ್ಟಿದ್ದಾರೆ. ಅಂದ್ರೆ ಶಕ್ತಿಕಾಂತ್ ದಾಸ್ ಸೇರಿ ತುಂಬಾ ಜನ ಮೆಂಬರ್ಸ್ ಈ ಒಂದು ರೇಟ್ ನ ಚೇಂಜ್ ಮಾಡೋದು ಬೇಡ ಅಂತಾನೆ ಹೇಳಿದ್ದಾರೆ. ಯಾಕೆ ಗೊತ್ತಾ, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಿಕೊಂಡು ಗ್ರೋತ್ ನ ನೋಡ್ಬೇಕು ಅಂತ ಅವರ ಅಭಿಪ್ರಾಯ. ಆದ್ರೆ ಡಾಕ್ಟರ್ ನಾಗೇಶ್ ಕುಮಾರ್ ಮತ್ತೆ ಪ್ರೊಫೆಸರ್ ರಾಮ್ ಸಿಂಗ್ ರೇಟ್ಸ್ ನ 25 ಬೇಸಿಸ್ ಪಾಯಿಂಟ್ಸ್ ನ ಕಮ್ಮಿ ಮಾಡಬೇಕು ಅಂತ ವೋಟ್ ಮಾಡಿದ್ರು. ಯಾಕೆ ಅಂದ್ರೆ ಅದರಿಂದ ಎಕನಾಮಿ ಚೆನ್ನಾಗಿ ಬೆಳೆಯುತ್ತೆ ಅಂತಾನು ಕೂಡ ಇವರ ಅಭಿಪ್ರಾಯ ನೋಡಿ. ಇನ್ನು ಡಿಸೆಂಬರ್ ನಲ್ಲಿ RBI ಇನ್ಫ್ಲೇಷನ್ 4.8% ಗೆ ಇರುತ್ತೆ ಅಂತ ಹೇಳಿತ್ತು. ಈಗ ಬಂದಿರೋ ನಂಬರ್ಸ್ ಅದೇ ತರ ಇದೆ. ಇದರಿಂದ RBI ಫೆಬ್ರವರಿ 2025ರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ನ ಕಮ್ಮಿ ಮಾಡುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಇನ್ನು ರೇಟ್ಸ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಬಿಸ್ನೆಸಸ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಕನ್ಸ್ಯೂಮರ್ಸ್ ಜಾಸ್ತಿ ಖರ್ಚು ಮಾಡ್ತಾರೆ. ಅದರಿಂದ ಎಕನಾಮಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಆದ್ರೆ RBI ಹುಷಾರಾಗಿ ಇರಬೇಕು. ಯಾಕೆ ಅಂದ್ರೆ ಇನ್ಫ್ಲೇಷನ್ ಕಮ್ಮಿ ಆಗ್ತಿದ್ರು ಕೂಡ ಪೂರ್ತಿಯಾಗಿ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಗ್ಲೋಬಲ್ ಅಲ್ಲಿರೋ ಸಮಸ್ಯೆ ಆಗಿರ್ಬೋದು, ಮತ್ತೆ ಆಯಿಲ್ ಪ್ರೈಸಸ್ ಅಲ್ಲಿ ಆಗ್ತಿರುವಂತಹ ಚೇಂಜಸ್ ಆಗಿರ್ಬೋದು, ಹಾಗೆ ರುಪಿ ರೇಟ್ಸ್ ಗಳನ್ನ ನಾವು ನೋಡಿದ್ರೆ ಅದು ಕೂಡ ಕಮ್ಮಿ ಆಗ್ತಿದೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಇನ್ನು ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ, ಇದು ಕೂಡ ಒಂದು ಸಮಸ್ಯೆನ ಕ್ರಿಯೇಟ್ ಮಾಡ್ತಿದೆ. ಡಿಸೆಂಬರ್ ನಲ್ಲಿ ಇಂಪೋರ್ಟೆಡ್ ಇನ್ಫ್ಲೇಷನ್ ನಾವು ನೋಡಿದಾಗ 5.4% ಗೆ ಜಾಸ್ತಿ ಆಗಿದೆ. ಇದು 22 ತಿಂಗಳುಗಳಲ್ಲಿ ಜಾಸ್ತಿ ಆಗಿರೋದು. ಈ ಒಂದು ಫೈನಾನ್ಷಿಯಲ್ ಇಯರ್ ಶುರು ಆದಾಗಿಂದ ಡಾಲರ್ ಮುಂದೆ ರುಪಿ 4% ಕಮ್ಮಿ ಆಗಿದೆ ನೋಡಿ. ಅದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳು ಜಾಸ್ತಿ ಬೆಲೆಗೆ ಸಿಗ್ತಿದೆ. ಇದರಿಂದ RBI ರೇಟ್ಸ್ ಕೂಡ ಬೇಗ ಕಮ್ಮಿ ಮಾಡೋದು ಕಷ್ಟ ಆಗ್ಬೋದು ಅಂತಾನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ RBIಗೆ ಹೊಸ ಗವರ್ನರ್ ಬಂದಿದ್ದಾರೆ ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ. ಅವರು ಗ್ರೋತ್ ಮತ್ತೆ ಇನ್ಫ್ಲೇಷನ್ ಎರಡನ್ನೂ ಕೂಡ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ. ಸೊ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇನ್ಫ್ಲೇಷನ್ ಕಮ್ಮಿ ಆಗ್ತಿರೋದು ಒಂದು ಒಳ್ಳೆಯ ನ್ಯೂಸ್. ಅದರಲ್ಲೂ ಜನರಿಗೆ ಫುಡ್ ಪ್ರೈಸಸ್ ಜಾಸ್ತಿ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಿತ್ತು. ಆದ್ರೆ ಇದು ಒಂದು ಮಿಕ್ಸ್ಡ್ ಬ್ಯಾಗ್ ತರ ಇದೆ. ತರಕಾರಿಗಳ ಬೆಲೆ ಕಮ್ಮಿ ಇದ್ರೂ ಕೂಡ ಹಾಲು, ಎಣ್ಣೆ ಮತ್ತೆ ಪ್ರೋಟೀನ್ ಜಾಸ್ತಿ ಬೆಲೆಗೆ ಮಾರಾಟ ಆಗ್ತಿದೆ. ಕೋರ್ ಇನ್ಫ್ಲೇಷನ್ ಸ್ಟೇಬಲ್ ಆಗಿದೆ, ಆದ್ರೆ ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ ಇದು ಜಾಸ್ತಿ ಆಗಿದೆ ನೋಡಿ. ಇನ್ನು ಇಂಡಿಯಾ ಡೇಟಾ ಹಬ್ ಪ್ರಕಾರ ಇನ್ಫ್ಲೇಷನ್ ರೇಟ್ಸ್ ಕಟ್ಟಿಗೆ ಒಂದು ಅಡ್ಡಿ ಆಗ್ತಿದೆ. CPI ಕಮ್ಮಿ ಆಗ್ತಿದ್ರು ಅದು ಬೇಗ ಕಮ್ಮಿ ಆಗ್ತಿಲ್ಲ, ಮತ್ತೆ ರುಪಿ ಕೂಡ ಕಮ್ಮಿ ಆಗ್ತಿರೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇನ್ನು ಗ್ಲೋಬಲಿ ನಾವು ನೋಡಿದ್ರೆ ರೇಟ್ಸ್ ನ ಕಮ್ಮಿ ಮಾಡೋದು ಸ್ವಲ್ಪ ನಿಂತೋಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಫೆಡ್ ಮಾರ್ಚ್ ವರೆಗೂ ಕೂಡ ರೇಟ್ಸ್ ನ ಕಮ್ಮಿ ಮಾಡುವಂತಹ ಚಾನ್ಸಸ್ 50% ಗಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ RBI ಫೆಬ್ರವರಿಯಲ್ಲಿ ನೋಡಿದಾಗ ಈ ಒಂದು ಪಾಲಿಸಿ ಮೀಟಿಂಗ್ ನಲ್ಲಿ ರೇಟ್ಸ್ ನ ಯಾವ ರೀತಿ ನಾವು ಸ್ಟೇಬಲ್ ಆಗಿ ಇಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮುಂದಿನ ಸ್ಟೋರಿಯಲ್ಲಿ US ಫೆಡ್ ಅಂತ ಅಂದ್ರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಗ್ಗೆ ನಾವಿವಾಗ ಮಾತಾಡ್ತಿರೋದು ನೋಡಿ. 2024 ಸೆಪ್ಟೆಂಬರ್ ಇಂದ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ನ 1% ಕಮ್ಮಿ ಮಾಡಿದೆ. ಸಾಮಾನ್ಯವಾಗಿ ಫೆಡ್ ರೇಟ್ಸ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಲಾಂಗ್ ಟರ್ಮ್ ಬಾಂಡ್ ಈಲ್ಡ್ಸ್ ಅಂದ್ರೆ 10 ಇಯರ್ ಟ್ರೆಜರಿ ಈಲ್ಡ್ಸ್ ತರಂತದ್ದು ತುಂಬಾ ಕಮ್ಮಿ ಆಗುತ್ತೆ. ಆದ್ರೆ ಈ ಸಲ 10 ಇಯರ್ ಈಲ್ಡ್ 1.15% ಜಾಸ್ತಿ ಆಗಿದೆ. ಮತ್ತೆ US ಡಾಲರ್ಸ್ 1985 ರ ನಂತರ ಇಷ್ಟು ಸ್ಟ್ರಾಂಗ್ ಆಗಿ ಬಂದಿರೋದು. ಅಂದ್ರೆ ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ವಿಚಿತ್ರ ಅನಿಸ್ತಿದೆ. ಯಾಕಂತಂದ್ರೆ ಇವೆಲ್ಲ ಒಂದೇ ಟೈಮ್ ನಲ್ಲಿ ಆಗ್ತಿರೋದು ತುಂಬಾನೇ ರೇರ್. ಇದು ಯಾಕೆ ಇಷ್ಟು ವಿಚಿತ್ರ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಫೆಡ್ ರೇಟ್ಸ್ ಕಮ್ಮಿ ಮಾಡಿದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ನಾವು ನೋಡ್ಕೊಂಡ್ ಬರೋಣ ನೋಡಿ. ರೇಟ್ಸ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಜನ ಮತ್ತೆ ಬಿಸ್ನೆಸಸ್ ಇದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ತಾರೆ, ಮತ್ತೆ ಕಮ್ಮಿ ಬೆಲೆಗೆ ಸಾಲ ತಗೊಳ್ತಾರೆ. ಇದರಿಂದ ಬಾಂಡ್ ಈಲ್ಡ್ಸ್ ಅಂದ್ರೆ 10 ಇಯರ್ ಟ್ರೆಜರಿ ತರದ್ದು ತುಂಬಾ ಕಮ್ಮಿ ಆಗತ್ತೆ. ಯಾಕೆ ಗೊತ್ತಾ, ಇನ್ವೆಸ್ಟರ್ಸ್ ರೇಟ್ಸ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಈಲ್ಡ್ಸ್ ಕಮ್ಮಿ ಇರತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈಗ ಉಲ್ಟಾ ಆಗ್ತಿದೆ. 2025ರಲ್ಲಿ ಒಂದು ಹೊಸ ರೂಲ್ ಬುಕ್ ಶುರು ಆಗ್ತಿದೆ ಅಂತಾನು ಕೂಡ ನಮ್ಗೆಲ್ಲರಿಗೂ ಅನಿಸ್ತಿದೆ. ಇದಕ್ಕೆ ತುಂಬಾ ಜನ ಅನಲಿಸ್ಟ್ ಗಳು ಟರ್ಮ್ ಪ್ರೀಮಿಯಂ ಅಂತ ಹೇಳ್ತಿದ್ದಾರೆ. ಟರ್ಮ್ ಪ್ರೀಮಿಯಂ ಅಂತ ಅಂದ್ರೆ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಬಾಂಡ್ಸ್ ನಲ್ಲಿ ದುಡ್ಡು ಹಾಕೋ ಬದಲು ಲಾಂಗ್ ಟರ್ಮ್ ಬಾಂಡ್ಸ್ ನಲ್ಲಿ ದುಡ್ಡು ಹಾಕಿದ್ರೆ ಅವ್ರಿಗೆ ಸಿಗುವಂತ ಎಕ್ಸ್ಟ್ರಾ ರಿಟರ್ನ್ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಈ ಒಂದು ಟರ್ಮ್ ಪ್ರೀಮಿಯಂ ನೆಗೆಟಿವ್ ಅಂದ್ರೆ 50 ಬೇಸಿಸ್ ಪಾಯಿಂಟ್ಸ್ ಗಳಿಗೆ ಹೊರಟೋಯ್ತು. ಇದು ನೋಡೋದಕ್ಕೆ ತುಂಬಾ ದೊಡ್ಡ ಚೇಂಜ್ ಅಂತಾನೆ ಹೇಳ್ಬೋದು. ಇನ್ನು ಟರ್ಮ್ ಪ್ರೀಮಿಯಂ ನ ಎಲ್ಲರೂ ಕೂಡ ಬೇರೆ ಬೇರೆ ತರ ಡಿಫೈನ್ ಮಾಡೋದ್ರಿಂದ ಈ ಎಕ್ಸ್ಪರ್ಟ್ಸ್ ಒಂದೇ ವಿಷಯದ ಬಗ್ಗೆ ಮಾತಾಡ್ತಿದ್ರು ಕೂಡ ಅವರ ಮಾತುಗಳು ಒಂದಕ್ಕೊಂದು ಹೋಲ್ತಾನೆ ಇಲ್ಲ. ಇನ್ನು ಹಿಸ್ಟ್ರಿನ ನಾವು ನೋಡ್ಕೊಂಡು ಬಂದ್ರೆ 1981ರಲ್ಲಿ ಇದೇ ತರ ಆಗಿತ್ತು. ಫೆಡ್ ರೇಟ್ಸ್ 20% ಇಂದ ಕಮ್ಮಿ ಮಾಡಿದ್ರು ಕೂಡ ಆಗ ಎಲ್ಲರೂ ಆಶ್ಚರ್ಯ ಪಡೋ ತರ 10 ಇಯರ್ ಈಲ್ಡ್ 12% ಇಂದ 16%ಗೆ ಹೋಯ್ತು. ಆಗ ಬಾಂಡ್ ಮಾರ್ಕೆಟ್ ವಿಜಿಲಾಂಟೀಸ್ ಅಂದ್ರೆ ಬಾಂಡ್ ಮಾರ್ಕೆಟ್ ನವರು ಇನ್ಫ್ಲೇಷನ್ ಭಯದಿಂದಾನೆ ಬಾಂಡ್ಸ್ ನ ಒಂದು ಸೇಲ್ ಮಾಡ್ತಿದ್ರು. ಅದಕ್ಕೆ ಈಲ್ಡ್ಸ್ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬೋದು. ಇನ್ನು ಮಾರ್ಕೆಟ್ ಪಾಲಿಸಿ ಮೇಕರ್ಸ್ ನ ನಾವು ಗಮನಿಸಬೇಕು ಅಂತಾನೆ ಫೋರ್ಸ್ ಮಾಡ್ತಿತ್ತು.
ಇನ್ನು ವಾಲ್ ಸ್ಟ್ರೀಟ್ಗೆ 10-year ಟ್ರೆಜರಿ ಈಲ್ಸ್ ಎಲ್ಲಿಗೆ ಹೋಗ್ತಿದೆ ಅಂತ ತುಂಬಾನೇ ಟೆನ್ಷನ್ ಆಗ್ತಿದೆ. ಕೆಲವು ಇನ್ವೆಸ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 5% ಇರುವಂತ ಈಲ್ಡ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ತುಂಬಾ ಕಷ್ಟ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಈಲ್ಡ್ಸ್ 5% ವರೆಗೂ ಏನಾದ್ರೂ ಹೋಯ್ತು ಅಂತಂದ್ರೆ ಮಾರ್ಕೆಟ್ಸ್ ಅಡ್ಜಸ್ಟ್ ಸಹ ಆಗ್ಬೋದು. ಆದ್ರೆ 5% ಗಿಂತ ಜಾಸ್ತಿ ಆದ್ರೆ ಮಾರ್ಕೆಟ್ ತುಂಬಾನೇ ವಾಲಟೈಲ್ ಆಗೋಗ್ಬಿಡತ್ತೆ. ಸ್ಟಾಕ್ಸ್ ಕೂಡ ಜಾಸ್ತಿ ಸೇಲ್ ಆಗ್ಬೋದು. ಹಾಗೇನೆ ಚಾರ್ಲ್ಸ್ ಶ್ವಾಬ್ ಅನಲಿಸ್ಟ್ ಹೇಳೋ ಪ್ರಕಾರ ಕಳೆದ 50 ವರ್ಷದಿಂದ 10-year ಈಲ್ಡ್ ಫೆಡ್ ನ ಒಂದು ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಗಿಂತ 120 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ. 2010ರಿಂದ ಈ ಒಂದು ಡಿಫರೆನ್ಸ್ 125 ಇಂದ 150 ಬೇಸಿಸ್ ಪಾಯಿಂಟ್ಸ್ ವರೆಗೂ ಹೋಯ್ತು. ಈಗ ನಾವು ಫೆಡ್ ಫಂಡ್ಸ್ ರೇಟ್ಸ್ ನ ನೋಡಿದಾಗ 4.5% ಇದೆ. ಅಂದ್ರೆ 10-year ಈಲ್ಡ್ ನಲ್ಲಿ 4.5% ಇಂದ 4.75% ವರೆಗೂ ಇರಬಹುದು. ನಾವು ಆಲ್ರೆಡಿ ಈ ರೇಂಜ್ ನಲ್ಲಿ ಇದೀವಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಹಣದುಬ್ಬರ ನಿರೀಕ್ಷೆಗಳು ಅಂತ ಹೇಳ್ಬೋದು. ಈ ಜಿಮ್ ಬಿಯಾಂಕೋ ಅನ್ನೋ ಒಂದು ರಿಸರ್ಚ್ ಪ್ರಕಾರ 2022 ಮತ್ತೆ 2023ರಲ್ಲಿ ಫೆಡ್ ರೇಟ್ಸ್ ಜಾಸ್ತಿ ಮಾಡಿದಾಗ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಕಮ್ಮಿ ಆಗಿತ್ತು. ಆಮೇಲೆ ಫೆಡ್ ರೇಟ್ಸ್ ನ ಜಾಸ್ತಿ ಮಾಡೋದು ನಿಲ್ಲಿಸಿದಾಗೂ ಕೂಡ ಅದು ಇದೇ ರೀತಿ ಇತ್ತು. ಅಂದ್ರೆ ಈ ಫೆಡ್ ರೇಟ್ಸ್ ಕಮ್ಮಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಜಾಸ್ತಿ ಆಗ್ತಿದೆ ಅಂತ ಎಲ್ಲರೂ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇನ್ನು 2008ರಲ್ಲಿ ಆಯಿಲ್ ಬೆಲೆ $145ಗೆ ಹೋದಾಗ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿತ್ತು. ಈಗ ಆಯಿಲ್ ಬೆಲೆ $80 ಇದೆ, ಆದ್ರೂ ಕೂಡ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ. ಇದರಿಂದ ಇನ್ವೆಸ್ಟರ್ಸ್ ಎಷ್ಟು ವರಿ ಆಗ್ತಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗ್ತಿದೆ ನೋಡಿ. ಯುಎಸ್ ಬಿಟ್ಟು ಬೇರೆ ಕಡೆ ನೋಡಿದ್ರೆ ತುಂಬಾನೇ ತೊಂದರೆ ಆಗ್ತಿದೆ. US ಡಾಲರ್ ಸ್ಟ್ರಾಂಗ್ ಆಗಿ ಮತ್ತೆ ಟ್ರೆಜರಿ ಈಲ್ಡ್ಸ್ ಜಾಸ್ತಿ ಏನಾದ್ರೂ ಆಯ್ತು ಅಂತಂದ್ರೆ ಇನ್ವೆಸ್ಟರ್ಸ್ ದುಡ್ಡನ್ನ US ಅಸೆಟ್ಸ್ ಮೇಲೆ ಹಾಕ್ತಾರೆ. ಇದರಿಂದ ಬೇರೆ ದೇಶಗಳಿಂದ ದುಡ್ಡು US ಕಡೆ ಹೋಗುತ್ತೆ. ಈಗ ಬ್ರೆಜಿಲ್ ಆಲ್ರೆಡಿ ಅವರ ಇಂಟ್ರೆಸ್ಟ್ ರೇಟ್ಸ್ ನ ಜಾಸ್ತಿ ಮಾಡಿದೆ. ಮತ್ತೆ $30 ಬಿಲಿಯನ್ ನ ಅವರ ಒಂದು ಕರೆನ್ಸಿನ ಕಾಪಾಡ್ಕೊಳ್ಬೇಕು ಅಂತ ಖರ್ಚು ಕೂಡ ಮಾಡ್ತಿದೆ. ಆದ್ರೆ ಚೈನಾದಲ್ಲಿ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ಅಂತ ಏನ್ ಕರಿತೀವಿ, ಈ ಯುವಾನ್ ನ ಡಾಲರ್ ಮುಂದೆ 7.32 ಇಂದ 7.34 ಗಿಂತ ಕಮ್ಮಿ ಆಗದ ಹಾಗೆ ನೋಡ್ಕೊಳ್ತಿದೆ. ಏಷ್ಯಾದಲ್ಲಿ ನಾವು ನೋಡಿದಾಗ ಮತ್ತೆ ಸೌತ್ ಕೊರಿಯಾ, ಇಂಡಿಯಾ ಮತ್ತೆ ಇಂಡೋನೇಷ್ಯಾ ತರಹದ ದೇಶಗಳಿಗೊಂದು ತುಂಬಾ ಕಷ್ಟ ಆಗ್ತಿದೆ. 2023 ಮತ್ತೆ 2024ರಲ್ಲಿ ಇಂಡಿಯನ್ ರುಪಿ ಸ್ಟೇಬಲ್ ಆಗಿತ್ತು, ಆದ್ರೆ ಈಗ ಕಮ್ಮಿ ಆಗ್ತಿದೆ ನೋಡಿ. ಕೆಲವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಹೊಸ ಗವರ್ನರ್ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನಲ್ಲಿ ಬೇಗ ಇಂಟರ್ವ್ಯೂನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ರುಪಿಯನ್ನ ಇನ್ನೂ ಕೂಡ ಕಮ್ಮಿ ಆಗ್ಬೋದು ಅಂತ ಈ ಎಲ್ಲ ರಿಪೋರ್ಟ್ ಪ್ರಕಾರ ಗೊತ್ತಾಗ್ತಿದೆ. ಇನ್ನು ಶ್ವಾಬ್ ಪ್ರಕಾರ ಈ ವರ್ಷ 10-year ಈಲ್ಡ್ 5% ವರೆಗೂ ಹೋಗ್ಬೋದು. ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದ ಹಾಗೆ ಫೆಡ್ ಇನ್ನೂ ಕೂಡ 50 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಈ ರೇಟ್ಸ್ ಕಮ್ಮಿ ಆಗ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಪಾಲಿಸಿ ಶಾಕ್ಸ್ಗಳು ಅಂದ್ರೆ ಈ ನೀತಿ ಆಘಾತಗಳು ಇರಲೇಬಾರದು. ಆದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಟ್ಯಾರಿಫ್ ಮತ್ತೆ ಇಮಿಗ್ರೇಷನ್ ಪಾಲಿಸಿನಲ್ಲಿ ಚೇಂಜ್ ಮಾಡಬಹುದು. ಮತ್ತೆ ಗವರ್ನಮೆಂಟ್ ಈ ಒಂದು ಸ್ಪೆಂಡಿಂಗ್ ಬಗ್ಗೆ ಮಾತುಕತೆನೂ ಕೂಡ ನಡೆಸ್ತಿದೆ. ಈ ಕಾರಣಕ್ಕೆ ಪರಿಸ್ಥಿತಿ ಬೇಗ ಚೇಂಜ್ ಆಗ್ಬೋದು ಅಂತಾನು ಎಲ್ಲರೂ ಹೇಳ್ತಿದ್ದಾರೆ. ಇನ್ನು ಡಿಸೆಂಬರ್ ಮೀಟಿಂಗ್ ನಲ್ಲಿ ಫೆಡ್ 2025 ನಲ್ಲಿ 2 ಸಲ ರೇಟ್ ಕಟ್ ಮಾಡಬಹುದು ಅಂತಾನು ಕೂಡ ಹೇಳಿದ್ದಾರೆ. ಇದರಿಂದ ಫೆಡ್ ಫಂಡ್ಸ್ ರೇಟ್ 4% ಗೆ ಬರಬಹುದು. ಇನ್ನು ಮಾರ್ಕೆಟ್ ನಲ್ಲಿ ನಾವು ನೋಡಿದಾಗ ಫಸ್ಟ್ ರೇಟ್ ಸಹ ಬೇಗ ಕಮ್ಮಿ ಆಗಬಹುದು. ಆದ್ರೆ ಡಿಸೆಂಬರ್ ನಲ್ಲಿ ಈ ಒಂದು ಜಾಬ್ಸ್ ರಿಪೋರ್ಟ್ ಏನೆಲ್ಲ ಇರುತ್ತೆ ಇದು ಚೆನ್ನಾಗಿ ಬಂದಿದ್ರಿಂದಾನೆ ಇನ್ವೆಸ್ಟರ್ಸ್ ರೇಟ್ಸ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗೋಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ದುಡ್ಡನ್ನ ನಾವು ನೋಡಿದಾಗ US ಕಡೆ ಹೋಗ್ತಿದೆ. ಯಾಕೆ ಅಂತಂದ್ರೆ ಟ್ರೆಜರೀಸ್ ನಲ್ಲಿ ಒಂದು 5% ರಿಟರ್ನ್ ಸಿಗುತ್ತೆ. ಮತ್ತೆ ಡಾಲರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಆಗ್ತಿದೆ. ಈಗ ಸೇಫೆಸ್ಟ್ ಮಾರ್ಕೆಟ್ ನಲ್ಲಿ ಜಾಸ್ತಿ ರಿಟರ್ನ್ ಸಿಕ್ಕಿದ್ರೆ ಬೇರೆ ಕಡೆ ರಿಸ್ಕ್ ತಗೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ತುಂಬಾ ಎಮರ್ಜಿಂಗ್ ಮಾರ್ಕೆಟ್ಸ್ ಗಳಿಗೆ ತೊಂದರೆ ಆಗ್ತಿದೆ. ಮತ್ತೆ ತುಂಬಾ ಸೆಂಟ್ರಲ್ ಬ್ಯಾಂಕ್ಸ್ ಮತ್ತೆ ಅವರ ಕರೆನ್ಸಿ ಇಂಟರ್ವ್ಯೂನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಒಂದು ಬ್ಯಾಲೆನ್ಸ್. ಯಾರಿಗೂ ಕೂಡ ಅವರ ಕರೆನ್ಸಿ ಕಮ್ಮಿ ಆಗೋದು ಇಷ್ಟನೇ ಆಗಲ್ಲ. ಆದ್ರೆ ಅವರ ಒಂದು ಎಕನಾಮಿ ಸ್ಲೋ ಆಗದೆ ಇರೋ ರೀತಿ ಎಲ್ಲರೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇದು ಈಗಿನ ಪರಿಸ್ಥಿತಿ. ಫೆಡ್ ರೇಟ್ಸ್ ಏನಾದ್ರೂ ಕಮ್ಮಿ ಮಾಡ್ತಿದೆ, ಆದ್ರೆ ಬಾಂಡ್ ಈಲ್ಡ್ಸ್ ಜಾಸ್ತಿ ಆಗ್ತಿದೆ, ಮತ್ತೆ ಡಾಲರ್ ಸ್ಟ್ರಾಂಗ್ ಆಗಿ ಆಗ್ತಿದೆ ಅಂತಂದ್ರೆ ಹಳೆ ಪ್ಯಾಟರ್ನ್ಸ್ ಏನಿರುತ್ತೆ ಇದು ಚೇಂಜ್ ಆಗ್ತಿರೋದನ್ನ ನಾವು ನೋಡ್ತಿದೀವಿ. ಮತ್ತೆ ಮಾರ್ಕೆಟ್ ಫೋರ್ಸಸ್ ಏನೆಲ್ಲ ಇದೆ ಇದು ಹೊಸ ಕಂಡೀಷನ್ಸ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಾನು ಕೂಡ ನಾವು ನೋಡಿದ್ವಿ. ಈ ಒಂದು ಸ್ಟ್ರಾಂಗ್ ಮೂವ್ಸ್ ಎಷ್ಟು ದಿನ ಇರುತ್ತೆ, ಇದರಿಂದ ಗ್ಲೋಬಲ್ ಎಕನಾಮಿಗೆ ಏನೇನೆಲ್ಲ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವತ್ತಿನ ಟಿಡ್ ಬಿಟ್ಸ್ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನಂಬರ್ 1,
HCL ಟೆಕ್ ಅಂತ ಏನ್ ಹೇಳ್ತೀವಿ, ಇದು 2025ನೇ ಫೈನಾನ್ಷಿಯಲ್ ಇಯರ್ನ 3ನೇ ಕ್ವಾರ್ಟರ್ನಲ್ಲಿ 4,591 ಕೋಟಿ ರೂಪಾಯಿಗಳನ್ನ ನೆಟ್ ಪ್ರಾಫಿಟ್ ಆಗಿ ಮಾಡ್ಕೊಂಡಿದೆ. ಇದನ್ನ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 5.5% ಜಾಸ್ತಿ, ಮತ್ತೆ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಏನಾದ್ರು ಮಾಡಿದ್ವಿ ಅಂತಂದ್ರೆ 8.4% ಜಾಸ್ತಿ ಆಗಿದೆ. ಇನ್ನು ಕಂಪನಿಯ ಟೋಟಲ್ ರೆವಿನ್ಯೂನ ನಾವು ನೋಡಿದಾಗ 29,890 ಕೋಟಿ ರೂಪಾಯಿ ಆಗಿದೆ. ಇದು ಕಳೆದ ವರ್ಷಕ್ಕೆ ಏನಾದ್ರು ಕಂಪೇರ್ ಮಾಡಿದ್ರೆ 5% ಜಾಸ್ತಿ ಆಗಿದೆ, ಮತ್ತೆ ಹಿಂದಿನ ಕ್ವಾರ್ಟರ್ಗಿಂತ 3.5% ಜಾಸ್ತಿ ಗೊತ್ತಾ. ಇನ್ನು HCL ಟೆಕ್ನಾಲಜಿ 2025ನೇ ಫೈನಾನ್ಷಿಯಲ್ ಇಯರ್ನ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ಅಲ್ಲಿ ನಾವು ನೋಡಿದಾಗ 4.5% ಇಂದ 5%ಗೆ ಜಾಸ್ತಿ ಆಗಿದೆ. ಮೊದಲು 3.5% ಇಂದ 5% ವರೆಗೂ ಇತ್ತು. ಹೀಗೆ ಜಾಸ್ತಿ ಆಗೋದಕ್ಕೆ ಕಾರಣ ಹೆವಲ್ಟ್ ಪ್ಯಾಕೆಡ್ ಎಂಟರ್ಪ್ರೈಸಸ್ ನ ಒಂದು ಕಮ್ಯುನಿಕೇಶನ್ ಟೆಕ್ನಾಲಜಿ ಗ್ರೂಪ್ ಏನಿದೆ, ಇದರ ಒಂದು ಅಸೆಟ್ ನ ತಗೊಂಡಿರೋದೇ ಕಾರಣ ಅಂತ ಹೇಳ್ಬೋದು. ನಂಬರ್ 2, ಚೈನಾ 2024ರಲ್ಲಿ $992 ಬಿಲಿಯನ್ ನಷ್ಟು ಟ್ರೇಡ್ ಸರ್ಪ್ಲಸ್ ಮಾಡಿದೆ. ಇದು ಕಳೆದ ವರ್ಷಕ್ಕಿಂತ 21% ಜಾಸ್ತಿ ಅಂತಾನೆ ಹೇಳ್ಬೋದು. ಇದಕ್ಕೆ ಮೇನ್ ರೀಸನ್ಸ್ ಅಂತ ಅಂದ್ರೆ ಎಕ್ಸ್ಪೋರ್ಟ್ಸ್ ಅಂದ್ರೆ ರಫ್ತು ಜಾಸ್ತಿ ಆಗಿರೋದು. ಯುಎಸ್ಗೆ $525 ಬಿಲಿಯನ್ ನಷ್ಟು ವಸ್ತುಗಳನ್ನ ರಫ್ತು ಮಾಡಿದೆ. ಬರೀ ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ ಯುಎಸ್ಗೆ $49 ಬಿಲಿಯನ್ ಅನ್ನ ರಫ್ತು ಮಾಡಿದೆ ಗೊತ್ತಾ. ಇದು ಕಳೆದ 2 ವರ್ಷದಲ್ಲಿ ಜಾಸ್ತಿ ನಡೆದಂತಹ ಆಕ್ಟಿವಿಟೀಸ್. ಇನ್ನು ಗ್ಲೋಬಲ್ ಡಿಮ್ಯಾಂಡ್ ಒಂದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಚೈನಾದ ಇಂಪೋರ್ಟ್ಸ್ ಅಂದ್ರೆ ಆಮದು ಕಮ್ಮಿ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಡೊಮೆಸ್ಟಿಕ್ ಸ್ಪೆಂಡಿಂಗ್ ಅಂದ್ರೆ ದೇಶದ ಖರ್ಚು ಕಮ್ಮಿ ಆಗಿರೋದ್ರಿಂದ, ಮತ್ತೆ ಕಮೋಡಿಟಿ ಪ್ರೈಸಸ್ ಅಂದ್ರೆ ಸರಕುಗಳ ಬೆಲೆ ಕಮ್ಮಿ ಆಗಿರೋದೇ ಮೇನ್ ರೀಸನ್. ನಂಬರ್ 3, ಅರ್ಬನ್ ಕಂಪನಿ 2021ರಲ್ಲಿ ಇದರ ಒಂದು ವ್ಯಾಲ್ಯೂನ ನಾವು ನೋಡಿದಾಗ $2.1 ಬಿಲಿಯನ್ ಇತ್ತು. ಇನ್ನು ಮಾರ್ಚ್ 2025ರ ಒಳಗಡೆ ನಾವು ನೋಡಿದಾಗ 3,000 ಕೋಟಿ ರೂಪಾಯಿ ಅಂದ್ರೆ IPO ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಕೋಟಕ್ ಮಹೀಂದ್ರ ಕ್ಯಾಪಿಟಲ್, ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಕೂಡ IPO ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅರ್ಬನ್ ಕಂಪನಿ ಈಗ ಇಂಡಿಯಾದಲ್ಲಿ 50 ಸಿಟೀಸ್ಗಿಂತ ಜಾಸ್ತಿ ನಗರಗಳಲ್ಲಿ ಆಪರೇಟ್ ಮಾಡ್ತಿದೆ. ಮತ್ತೆ UAE, ಸಿಂಗಾಪುರದಲ್ಲೂ ಕೂಡ ಈ ಒಂದು ಬ್ಯೂಟಿ ಟ್ರೀಟ್ಮೆಂಟ್ಸ್ ನ ಒಂದು ಅಪ್ಲಯನ್ಸ್ ರಿಪೇರ್ಸ್ ತರ ಇರುವಂತಹ ಸರ್ವಿಸ್ ಗಳನ್ನು ಕೂಡ ಕೊಡ್ತಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.